ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಜಾಲಿ ಫಿಶ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನಿಮಗೂ ಕೂಡ ಸ್ವಾಗತ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವ್ಲಾಗ್ ಎಸ್ಪೆಷಲಿ ಫಾರ್ ಆ್ಯನಿಮಲ್ ಲವರ್ಸ್. ಯಾರಿಗೆಲ್ಲ ಮನುಷ್ಯರ ಜೊತೆ ಇರೋದು ಸ್ವಲ್ಪ ಕಷ್ಟ, ಪ್ರಾಣಿ ಪಕ್ಷಿಗಳ ಜೊತೆ ಇರೋದು ತುಂಬ ಇಷ್ಟ ಆಗುತ್ತೆ, ಖುಷಿ ಕೊಡುತ್ತೆ ಅಂತ ಹೇಳ್ತಿರೋ ಅವರಿಗಾಗಿ ಈ ಒಂದು ವಿಡಿಯೋ. ಸೊ ನಾವು ಇವತ್ತು ಬಂದಿರೋದು ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನೋಡಿರ್ತೀರ, ಜೀವ ಪಾರ್ಕ್. ಬನ್ನಿ ಹೋಗೋಣ. ನಮ್ಮ ಒಂದು ಬೋರಿಂಗ್ ಸಂಡೇನ ಎಕ್ಸೈಟಿಂಗ್ ಸಂಡೇ ಆಗಿ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿ ಹೊಟ್ಟಿದ್ದ ಜಾಗನೇ ಜೀವ ಪಾರ್ಕ್. ಇದು ಒಂದು ನಂದಿ ಹಿಲ್ಸ್ ಹತ್ರ ಇದೆ. ಸುಮಾರು ಬ್ಯಾಂಗ್ಳೂರಿಂದ 1-1.5 ಗಂಟೆ ಅಂತೂ ಆಗುತ್ತೆ ರೀಚ್ ಆಗೋದಕ್ಕೆ. ಜರ್ನಿ ಅಂತೂ ಬ್ಯೂಟಿಫುಲ್ ಆಗಿತ್ತು. ಬೆಳಿಗ್ಗೆ 8:30 ಸಂಜೆ 5:30ವರೆಗೂ ಈ ಒಂದು ಪಾರ್ಕ್ ಓಪನ್ ಇರುತ್ತೆ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸಂಜೆ 4:15 ಮೇಲೆ ಅವಾಯ್ಡ್ ಮಾಡಿ, ಯಾಕಂದರೆ ಅದು ಒಂದು ನೆಸ್ಟಿಂಗ್ ಟೈಮ್ ಅಂತ ಹೇಳ್ತಾರೆ. ಸೊ ಅದಕ್ಕೂ ಮುಂಚೆ ನೀವು ಬಂದರೆ ಇಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಜೊತೆ ನೀವು ಆರಾಮಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಇನ್ನು ಎಂಟ್ರಿ ಟಿಕೆಟ್ ಬಗ್ಗೆ ಹೇಳಬೇಕು ಅಂತಂದರೆ, ದೊಡ್ಡವರಿಗೆ 250 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ, ಹಾಗೂ ಚಿಕ್ಕ ಮಕ್ಕಳಿಗೆ 200 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ತುಂಬಾ ರೀಸನಬಲ್ ಪ್ರೈಸ್ ಅಂತ ಅನಿಸ್ತು. ಈ ಪಾರ್ಕಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ಬ ಫ್ಯಾಕಲ್ಟಿ ಕೂಡ ತುಂಬಾ ಸಪೋರ್ಟಿವ್ ಆ್ಯಂಡ್ ಇನ್ಫಾರ್ಮೇಟಿವ್. ಯಾವುದೇ ಯೂನಿಟಲ್ಲಿ ನೀವು ಹೋಗಿ ಯಾವುದೇ ಪ್ರಾಣಿ ಪಕ್ಷಿಗಳ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರು ಅವರು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಇದು ಇಂಡಿಯಾದೇ ಅಲ್ವಾ? ಇದು ಸಿಂಗಾಪುರಲ್ಲಿ ಮೋಸ್ಟ್ಲಿ ಜಾಸ್ತಿ. ನೈಜೀರಿಯಾ. ಎಷ್ಟು ವರ್ಷ ಆಗಿದೆ ಇದಕ್ಕೆ? ಇದು ಒಂದು 4-5 ವರ್ಷ ಆಗಿದೆ. ಬಿಡ್ಲಾ ಸರ್ ಹಂಗೆ? ಇಲ್ಲ. ಸೊ ಗೈಸ್, ಇವತ್ತು ನನ್ನ ಹತ್ರ ಇರೋದು ಈ ಟಾರ್ಟಾಯ್ಸ್ ಬಂದು 1.5 ವರ್ಷದ. 1.5ನಾ? ನೀವು ನೋಡ್ತಾ ಇರೋ ಈ ಗೋಟ್ ಬಂದು ಭಾರತದಂತೂ ಅಲ್ಲ, ಇದು ಅಮೇರಿಕನ್ ಬ್ರೀಡ್. ಇದು ಹೆಸರು ಅಮೇರಿಕನ್ ಪಿಗ್ಮಿ ಅಂತ. ಇದು ಇಂಡಿಯಾದಲ್ಲಿ ಇರುವಂಥ ಗೋಟ್ಗಿಂತ ತುಂಬಾ ಹೈಟಲ್ಲಾಗಿರ್ಬೋದು, ವೆಯ್ಟಲ್ಲಾಗಿರ್ಬೋದು ಕಮ್ಮಿ ಇರುತ್ತೆ. 0.5x. ಇದೇ ಲಾಸ್ಟ್ ಅದು ಬೆಳೆಯೋದು ಹೈಟು ದೊಡ್ಡದು. ಯಾವುದೇ ಪ್ರಾಣಿ ಆಗಿದ್ರೂ ಅದು ಮರಿ ಇದ್ದಾಗಂತೂ ತುಂಬಾ ಕ್ಯೂಟ್ ಅನಿಸುತ್ತೆ, ಅನ್ನೋದ್ರ ಮೇಲೆ ತುಂಬಾ ಪ್ರೀತಿ ಬರುತ್ತೆ. ಇವಾಗ ನಾವು ಹೋಗ್ತಾ ಇರೋದು ಮೋಸ್ಟ್ ಕ್ಯೂಟೆಸ್ಟ್ ಆ್ಯಂಡ್ ಟೈನಿಯೆಸ್ಟ್ ಆ್ಯನಿಮಲ್ನ ನೋಡೋದಕ್ಕೆ. ಅದು ಗಿನುವಾ ಪಿಗ್ ಮತ್ತು ನ್ಯೂಜಿಲೆಂಡ್ ರ್ಯಾಬಿಟ್ಸ್. ಇಲ್ಲಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ. ನಾವು ಯೂಶ್ವಲಿ ಆಚೆಗಡೆಯಲ್ಲಿ ಇಲ್ಲಿ ಸಿಕ್ಕಾಗ ಮೊಲಗಳಾಗಿರ್ಬೋದು, ಈ ಗಿನುವಾ ಪಿಗ್ನಾಗಿರ್ಬೋದು, ಅದ್ರ ಜೊತೆಗೆ ನಾವು ಆಟ ಆಡೋದಕ್ಕೆಲ್ಲ ಆಗಲ್ಲ, ಅದು ನಮ್ಮ ಕೈಗೆ ಸಿಗಲ್ಲ ಫಸ್ಟ್ ಆಫ್ ಆಲು. ಇಲ್ಲಿ ನಮಗೆ ಎಲ್ಲದು ಇಟ್ಟಿರೋದ್ರಿಂದ ನಾವು ಅದಕ್ಕೆ ಫುಡ್ ತಿನ್ನಿಸ್ಬೋದು, ಅದ್ರ ಜೊತೆಗೆ ಆಟ ಆಡ್ಬೋದು, ಎತ್ಕೋಬೋದು, ಫೋಟೋಸ್ ತೊಗೋಬೋದು. ಯಾವುದೇ ಆ್ಯನಿಮಲ್ ಆಗಲಿ, ಯಾವುದೇ ಪಕ್ಷಿ ಆಗಿರಲಿ, ಫಸ್ಟು ನಾವು ಅದ್ರ ಜೊತೆಗೆ ಟ್ರಸ್ಟ್ ಬಿಲ್ಡ್ ಮಾಡ್ಕೋಬೇಕು. ಅದು ನಮ್ಮನ್ನು ಟ್ರಸ್ಟ್ ಮಾಡಿದ್ರೆ ಅಷ್ಟೇ ನಾವು ಸೇಫ್ ಅಂತ ನಮ್ಮ ಜೊತೆ ಅದು ಇಂಟ್ರ್ಯಾಕ್ಟ್ ಮಾಡುತ್ತೆ. ಅದ್ರ ಜೊತೆಗೆ ನಾವು ಹಾರ್ಷಾಗಿ ಬಿಹೇವ್ ಮಾಡಿದ್ರೆ ಅಥವಾ ರೂಡಾಗಿ ಬಿಹೇವ್ ಮಾಡಿದ್ರೆ ಅದು ಹೆದರ್ಕೊಂಡು ನಮ್ಮ ಹತ್ರ ಬರೋದಕ್ಕೆ ಹೋಗಲ್ಲ. ಸೊ ಯಾವುದೇ ಕಾರಣಕ್ಕೂ ಈ ಥರ ಚಿಕ್ಕ ಚಿಕ್ಕ ಆ್ಯನಿಮಲ್ ಆಗಿರಲಿ, ದೊಡ್ಡದೇ ಆಗಿರಲಿ, ಅದು ಫಸ್ಟು ನಾವು ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಕೊಳ್ಳೇಬೇಕು. ನಾವು ಈ ಪಾರ್ಕಿಗೆ ಹೋದಾಗ ಆಲ್ಮೋಸ್ಟ್ 4:30 ಆಗಿತ್ತು. ಸೊ ಪಾಪ ಅದಕ್ಕೆಲ್ಲ ಸುಸ್ತಾಗಿ ಮನುಷ್ಯರನ್ನ ನೋಡಿ ಸಾಕಾಗಿ
ಒಂದು ಕಡೆ ರೆಸ್ಟ್ ತೊಗೊತಾ ಇದ್ವು. ಸೊ ನಾವು ಅಷ್ಟಾಗಿ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಅದ್ರ ಪಾಡಿಗೆ ಬಿಟ್ವಿ. ಇನ್ನೂ ಒಂದು ಹೇಳಲೇಬೇಕಾಗಿರೋ ಪಾಯಿಂಟ್ ಏನು ಅಂದರೆ, ಕೆಲವೊಬ್ಬರು ನಾನು ಅಲ್ಲಿ ಬಂದಿರೋನ್ನ ಅಬ್ಸರ್ವ್ ಮಾಡಿದ್ದು ಕಾಮನ್ ಮ್ಯಾನೇ ಆಗಿರ್ಬೋದು. ಅವರು ಒಂದು ಜಸ್ಟ್ ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ಅಲ್ಲಿರೋ ಅಂಥ ಪ್ರಾಣಿಗಾಗಲಿ ಪಕ್ಷಿಗಳಿಗಾಗಲಿ ತುಂಬಾ ಹಿಂಸೆ ಕೊಡ್ತಾಯಿದ್ರು. ನಾನು ಅದನ್ನು ಮಾಡಬೇಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾವು ಒಂದು ಫೋಟೋ ವೀಡಿಯೋಸ್ಗೋಸ್ಕರ ಅದಕ್ಕೊಂದು ಏನಂತಾರಲ್ಲ ಸೇಫಾಗಿ ಫೀಲ್ ಮಾಡ್ತಿರೋ ಜಾಗದಲ್ಲಿ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಮುಂದೆ ಯಾರಾದರೂ ಬಂದು ನೋಡೋರಿಗೆ ಅದು ಅದೇ ಥರ ಇಂಟ್ರ್ಯಾಕ್ಟ್ ಮಾಡಲ್ಲ, ಹೆದರ್ಕೊಂಡು ಅದು ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡಲ್ಲ ಪ್ರಾಣಿ ಪಕ್ಷಿಗಳು. ಸೊ ಇಟ್ಸ್ ಓಕೆ, ನಿಮ್ಗೊಂದು ಫೋಟೋ ವೀಡಿಯೋ ಸಿಕ್ಕಿಲ್ಲ ಅಂದರೂ ನಡೆಯುತ್ತೆ, ಬಟ್ ಅದಕ್ಕೆ ಅಂತ ಒಂದು ಕಂಫರ್ಟ್ ಝೋನ್ ಏನಿದೆಯೋ ಅದನ್ನು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಟಿಕ್ಲಿಂಗ್ ಆಗ್ತದೆ, ಏನಾಗಲ್ಲ. ಕೆಲಕ್ಕಿಕ್ಕೆ ಸರ್ ಎಲ್ಲ ತಿಂತಾರೆ. ಇದು ಮಾಡಲ್ಲ, ಏನಾಗಲ್ಲ ಮೇಡಮ್. ಟಿಕ್ಲಿಂಗ್ ದೊಡ್ಡದು ಇರೋವು, ನೆಕ್ಕು ಉದ್ದ ಇರೋವು. ವೈಟ್ ಬಂದು ಇಗೋವಾ ಡಕ್ ಅಂತಾರೆ, ಅಂದ್ರೆ ಮಾಂಸಕ್ಕೋಸ್ಕರ ತಿಂತಾರೆ. ಅದು ಬ್ರೌನ್ ಕಲರ್ದು ಕಾಕಿ ಕೆಂಬಲ್ ಎಗ್ಗೋಸ್ಕರ. ಅದು ವರ್ಷಕ್ಕೆ 250 ಮೊಟ್ಟೆ ಕೊಡ್ತದೆ, 16 ಅವರ್ಸ್ಗೊಂದು. 16 ಅವರ್ಸ್ಗೊಂದು? ಹಾಂ, ಕೊಡ್ತೀರಲ್ಲ. ನೋಡು ವರ್ಷ ನೋಡು. ಟು ಬಿ ವೆರಿ ಹಾನೆಸ್ಟ್, ಈ ಚಿಕ್ಕ ಮಕ್ಳಿಗಿದ್ದಷ್ಟು ಧೈರ್ಯ ಕೂಡ ನನಗಿರಲಿಲ್ಲ. ನಾನು ಇದನ್ನೆಲ್ಲ ಟ್ರೈಯೂ ಕೂಡ ಮಾಡೋಕ್ಕೆ ಹೋಗಿಲ್ಲ. ನನಗೆ ಪಲ್ಲಿ ಅಂದ್ರೇ ಭಯ. ಇನ್ನು ಇಷ್ಟು ದೊಡ್ಡ ಪಲ್ಲಿ ಥರ ಇರೋದನ್ನೆಲ್ಲ ನಾನು ಐ ಕ್ಯಾನ್ ನೆವರ್ ಎವರ್ ಅನಿಸುತ್ತೆ, ಮಾಡೋಕ್ಕೆ ಆಗಲ್ಲ. ಆದರೆ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ ಅದಕ್ಕೋಸ್ಕರ. ಅವನ ಮೇಲೆ ಇದನ್ನೆಲ್ಲ ಟ್ರಯಲ್ ಮಾಡಿ ನನಗೆ ಬೇಕಾಗಿರೋ ಫುಟೇಜಸ್ ತಗೊಂಡೆ. ನಾನ್ ಪಾಯ್ಸನಸ್ ಫಾರ್ಮ್ ಇದೆ, ಇದು ಒಂಥರ ಫ್ರೆಂಡ್ಲಿ ಇರ್ತಾರೆ ಬಿಗ್ ಬಾಲ್ ಅಂದ್ಬಿಟ್ಟು. ಆದರೆ ಇದು ಬೈಟ್ ಮಾಡಲ್ಲ, ಬೈಟ್ ಮಾಡೋದಿಲ್ಲ. ಇಲ್ಲ, ಇನ್ಫ್ಯಾಕ್ಟ್ ಅದು ಇರುವೆನ ಪ್ಯೂರ್ ವೆಜಿಟೇರಿಯನ್, ಇರುವೆನ ಸಮೇತ ತಿನ್ನಲ್ಲ. ಇರುವೆ ಗೊತ್ತಾ, ಜಿಲ್ಲೆ ಅಂತವೂ ತಿನ್ನಲ್ಲ. ತಂದಿಟ್ಕೋಬೇಕು. ಆದರೆ ಲೈಫ್ ತುಂಬಾ ಗಲೀಜ್ ಅದು. ಇದೆಲ್ಲ ಇಂಡಿಯಾದೇನಾ? ಇಂಡಿಯಾದಂತಲ್ಲ, ಬರುತ್ತೆ, ಇಂಡಿಯಾದಲ್ಲಿ ಸಿಗುತ್ತೆ ಅಂತಂದ್ರೆ. ಲೈಫ್ ಸ್ಪ್ಯಾನ್ ಅದೇ 2 to 3 years. ಮುಳ 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 ಅಂತ ಇದೆ, ಒಂಥರ ಸಾಫ್ಟ್ ಆಗಿದೆ ಸ್ಕಿನ್ಸ್. ನೀವು ಅಬ್ಸರ್ವ್ ಮಾಡಿದ್ರೆ ಲೈಕ್ ಪರ್ಷಿಯನ್ ಕ್ಯಾಟ್ ಥರ ಇದೆ. ಬೆಳಗ್ಗೆ ಹೊತ್ತು ಹಿಂಗೆ ಮಲ್ಕೊಂಡಿರುತ್ತೆ. ಬಟ್ ಈಗ ಚುಚ್ಚಲ್ವ ಬ್ರೋ? ಇಲ್ಲ, ಏನು ಚುಚ್ಚಲ್ಲ. ಅದಕ್ಕೇನಂದ್ರೆ ಈಗ ಇನ್ ಕೇಸ್ ಏನೋ ಟತ್ ಏನೋ ಬಂತಂದ್ರೆ ಒಂಥರ ಬಾಲ್ ಶೇಪ್ ಆಗುತ್ತೆ. ಬಾಲ್ ಶೇಪ್ ಗುಂಡಿಗೆ. ಈಗ ಇದೆಯಲ್ಲ, ಅದಕ್ಕಿಂತ ಫುಲ್ ರೊಟೇಟ್ ಮಾಡ್ಕೊಳ್ಳುತ್ತೆ. ಆಗ ಫುಲ್ ಬಾಲ್ ಥರ ಆಗುತ್ತೆ, ಆಗ ಮುಳ್ಳು ಹೊಡೆಯುತ್ತೆ. ಇವಾಗ ಹಿಂಗೆ ಪೆಟ್ ಮಾಡಿದ್ರೆ ಈಗ ಅದು ಸೇಫ್ ಝೋನಲ್ಲಿದೆ, ಅಂದರೆ ಇವ್ರು ಹಂಗೇನು ಮಾಡಲ್ಲ, ನಮ್ಮ ಕೈಲಿದೆ. ನೋಡಿ, ಈಗ ನಾನು ಹಿಂಗೆ ಪೆಟ್ ಮಾಡ್ಬೋದು, ಬಟ್ ನಾನು ರಿವರ್ಸ್ ಹಿಂಗೆ ಪೆಟ್ ಮಾಡೋಕ್ಕಲ್ಲ. ನೀವು ಪೆಟ್ ಮಾಡಿದ್ರೆ ಹಿಂಗೆ ಮ್ಯಾಮ್. ನೀವು ಪಾಯ್ಸನ್ ಇರೋದು ಬರುತ್ತೆ, ನಾನ್ ಪಾಯ್ಸನಸ್ಸು ಬರುತ್ತೆ. ಯೂಶಲಿ ಹಾವುಗಳಲ್ಲಿ ಈಗ ಹಾವು ಕಚ್ಚು ಸಾಯ್ತಾರೆ ಅಂತಾರಲ್ಲ, ಅದ್ರಲ್ಲಿ 90% ಮಾತ್ರ ಅಥವಾ 10% ಮಾತ್ರ ಪಾಯ್ಸನಿಂದ ಸಾಯ್ತಾರೆ. ಇನ್ನು ಮಿಕ್ಕಿ 90% ಲೈಕ್ ಹಾರ್ಟ್ ರೇಸ್ ಆಗಿ ಅವ್ರಿಗೆ ಪ್ಯಾನಿಕ್ ಆಗಿ ಸಾಯ್ತಾರೆ. ಯೂಶಲಿ ಹಾವುಗೆ ಜಾಸ್ತಿ ಪಾಯ್ಸನ್ ಇರಲ್ಲ, ಅಂದರೆ ಈಗ ಲೈಕ್ ಕೋಬ್ರಾ ಅಂಥ ಸ್ನೇಕಿ ಮಾತ್ರ ಪಾಯ್ಸನ್ ಇರುತ್ತೆ. ನಮ್ಗೆ ಲೋಕಲಲ್ಲಿ ಸಿಗೋ ಹಾವಿಗೆ ಆದಷ್ಟು ಪಾಯ್ಸನ್ ಇರಲ್ಲ. ಬಾಲ್ ಪೈಥಾನ್ ಇದು ರೌಂಡ್ ಆಗುತ್ತಲ್ಲ, ಈಗ ನೋಡಿದ್ರಲ್ಲ ಹಿಂಗೆ ರೌಂಡ್ ಆಗಿತ್ತು, ಈಗ ಕೊಡ್ಬೇಕ್ರಲ್ಲ, ನೋಡಿದ್ರಲ್ಲ. ನೀವು ಹಿಡ್ಕೊಳ್ಳಿ, ಏನು ತೊಂದರೆ, ಹಿಡ್ಕೊಬೋದು. ಇಲ್ಲ, ಅದು ಮಕ್ಕಳು ಕಂಫರ್ಟಬಲ್ ಆಗಿದೆ. ಆಯಿಲ್ 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 ಇದೆ. ಬನ್ನಿ ಬನ್ನಿ, ಓಕೆ, ಒಂದು ಸ್ಟ್ರಿಂಗ್ ಕಂಫರ್ಟಬಲ್ ಬಿಡ್ಲಾ ನಾನು? ಕಂಫರ್ಟಬಲ್ ಹಿಂಗೆ ಇರುತ್ತಾ? ಅದು ಮೂಮೆಂಟೇ ಮಾಡಲ್ಲ. ನಿಜವಾಗ್ಲೂ ದೇವ್ರು ಏನು ಟೆಕ್ಸ್ಚರ್ ಮಾಡಿದ್ದೀನಿ ನೋಡಿ. ಒಂಥರ ಒಳ್ಳೆ ಪರ್ಸ್ ಥರ ಇದೆ, ಹುಡುಗಿರು ಯೂಸ್ ಲಗ್ಜರಿಯಸ್ ಪರ್ಸ್ ಥರ ಇದೆ. ಆಫ್ಟರ್ 1 to 3 minutes ಒಳಗೆ ಸತ್ತಾಗುತ್ತೆ, ಆಮೇಲೆ ಜಸ್ಟ್ ನುಂಗುತ್ತೆ ಅದನ್ನು. ಇದು ವೈಟ್ ರ್ಯಾಟ್ಸ್ ಅಲ್ವಾ? ಹಾಂ, ಬಟ್ ಇದನ್ನ ಎಲ್ಲಿ ತರ್ತಿರೋದು? ಇದು ಲೈಕ್ ಬ್ರೀಡರ್ಸ್ ಇರ್ತಾರೆ. ಬ್ರೀಡರ್ಸ್. ಹಾಂ. ಸೊ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಸೂಪರ್ ಸೆನ್ಸಿಟಿವ್ ವಿತ್ ಸ್ಕಿನ್. ಅವರಿಗೆ ಹಾವನ್ನ ಇಟ್ಕೊಂಡ್ಮೇಲೆ ಒಂದು ಸ್ವಲ್ಪ ರ್ಯಾಷಸ್ ಆಯಿತು. ಹಾವಿಂದ ಏನೂ ತಪ್ಪಿಲ್ಲ, ಎಲ್ಲ ತಪ್ಪು ನನ್ನ ಗಂಡಂದೆ. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ಫೈನಲ್ ಆ್ಯಂಡ್ ಮೈ ಫೇವ್ರೆಟ್ ಪ್ಲೇಸ್, ಬರ್ಡ್ಸ್ ಪಾರ್ಕ್. ಬರ್ತಾನೇ ಇಲ್ಲ,
ಟ್ರಸ್ಟ್ ಮೀ ಗೈಸ್, ಈ ಥರ ಒಂದು ಇನ್ನೋಸೆಂಟ್ ಸೋಲ್ಸು ನಮ್ಮನ್ನು ಟ್ರಸ್ಟ್ ಮಾಡಿ ನಮ್ಮ ಹತ್ರ ಬಂದಾಗ ಆಗೋ ಖುಷಿನೇ ಬೇರೆ. ಅದನ್ನು ಎಕ್ಸ್ಪ್ರೆಸ್ಸೇ ಮಾಡೋದಕ್ಕಾಗಲ್ಲ ಆ್ಯಕ್ಚುಲಿ. ಮೇಲೆ ಬಟನ್ ಇರ್ತದಲ್ಲ ಸರ್, ಅದಕ್ಕೆ ಕಿತ್ತು ಬಿಡ್ತದೆ. ಹೌದಾ ತೆಗಿಲ್ಲ ಗೈಸ್ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಕ್ಚುಲಿ ಬರ್ಡ್ಸ್ ಆದಮೇಲೆ ಮುಗೀತು, ಇನ್ನೇನೂ ಇಲ್ಲ. ಸೊ ಗೈಸ್ ಮುಗೀತು, ಇವಾಗ ನಾವು ಹೊರಡ್ತಾ ಇದ್ದೀವಿ. ಇಟ್ ವಾಸ್ ಅ ನೈಸ್ ಡೇ ಆ್ಯಕ್ಚುಲಿ. ತುಂಬ ಎಕ್ಸೈಟಿಂಗ್ ಆಗಿತ್ತು. ಆ್ಯಂಡ್ ಆ್ಯನಿಮಲ್ಸ್ ಜೊತೆ ಸ್ಪೆಂಡ್ ಮಾಡೋದು ಇಟ್ಸ್ ನಾಟ್ ಈಸಿ, ವಿ ಹ್ಯಾವ್ ಟು ಬಿ ಪೇಷಂಟ್. ಸೊ ಅವಾಗಷ್ಟೇ ನಾವು ಆ್ಯನಿಮಲ್ಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ಬೋದು. ಈ ಒಂದು ಪ್ರಾಜೆಕ್ಟ್ ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಎಲ್ಲ ನೋಡಿದ್ದಾದಮೇಲೆ ನಾವು ಇಲ್ಲೇ ಇರೋವಂಥ ಕ್ಯಾಂಟೀನಲ್ಲಿ ಲೈಟಾಗಿ ಒಂದು ಸ್ವಲ್ಪ ಸ್ನ್ಯಾಕ್ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಪ್ರಾಣಿ ಪಕ್ಷಿನ ಝೂವಲ್ಲಿ ನೋಡೋದಕ್ಕಿಂತ ಈ ಥರ ನೋಡೋದು ಒಂಥರ ಮಜಾ ಅಂತ ಅನಿಸ್ತು. ನಿಮ್ಮನೇಲೂ ಮಕ್ಕಳಿದ್ರೆ ಕರ್ಕೊಂಬನ್ನಿ, ಅವ್ರಿಗೆ 100% ಈ ಜಾಗ ಇಷ್ಟ ಆಗೇ ಆಗುತ್ತೆ. ಸೊ ಗೈಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನಗಂತೂ ಈ ಒಂದು ಜಾಗ ತುಂಬಾ ಇಷ್ಟ ಆಯಿತು. ನಿಮಗೂ ಈ ಜಾಗ ಇಷ್ಟ ಆದರೆ ದಯವಿಟ್ಟು ಬನ್ನಿ. ಆ್ಯಂಡ್ ಈ ಒಂದು ನಿಮ್ಮ 1.5 hours ಏನಿರುತ್ತಲ್ಲ ಲೈಫಲ್ಲಿ ಒಂದು ದಿನದಲ್ಲಿ, ಅದು ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.